ಆಯ್ತಪ್ಪ, ಇಷ್ಟೆಲ್ಲ ಮಾಡಿದ್ರಿ ನೀವೆಲ್ಲ ಸೇರಿ, ಪಾದಯಾತ್ರೆ ಮತ್ತು ಮಗದೊಂದು ಎಲ್ಲ. ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯ ಏನು ಮಾಡ್ತಾರೆ? ಈಗೇನು ಮಾಡ್ತಾರೆ? ಪ್ರಾಸಿಕ್ಯೂಷನ್ಗೆ ಅನುಮತಿ ಬಂತಲ್ಲ, ಮುಗಿದೋಯ್ತಾ? ಅಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು. ಯಾರಿಗೆ ಸಿಕ್ತು? ಪ್ರದೀಪ್ಗೆ ಸಿಕ್ತು, ಸ್ನೇಹಮಯಿ ಕೃಷ್ಣಾಗೆ ಸಿಕ್ತು, ಆಮೇಲೆ ಈಗ ಟಿ ಜೆ ಅಬ್ರಾಮ್ ಕೋರ್ಟ್ಗೆ ಹೋಗ್ತಾರೆ. ಯಾಕಂದರೆ ದೊಡ್ಡವರ ಮೇಲೆ ಇವರೇನು ಗೊತ್ತಾ, ಸಂವಿಧಾನದ ಪಾಲಕರು, ಕಸ್ಟೋಡಿಯನ್. ಇವರ ಮೇಲೆ ಎಲ್ಲ ರೋಡಲ್ಲಿ ಬಂದವರು, ರೋಡಲ್ಲಿ ಅಡ್ಡಾಡೋರೆಲ್ಲ ಬಂದು ಮುಖ್ಯಮಂತ್ರಿ ವಿರುದ್ಧ ಒಂದು ಕಂಪ್ಲೇಂಟ್ ಹಂಗೆಲ್ಲ ಕೊಡೋಕ್ಕಾಗಲ್ಲ. ಹಂಗೆಲ್ಲ ಕೊಡೋಕ್ಕಾಗಲ್ಲ. ಈ ಊರಲ್ಲಿ ಚಾಕುಚೂರಿ ಫೈಟ್ ಆಗುತ್ತೆ, ಒಂದು ಸಣ್ಣ ಗೆರೆ ಬಿದ್ದಿರುತ್ತೆ, ಎಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಟಿಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕಾಲು ಮೇಲೆ ಮಾಡಿ ಮಲಗಿ ಕಂಪ್ಲೇಂಟ್ ಕೊಡ್ತೀವಲ್ಲ, ಹಂಗೆಲ್ಲ ಕೊಡೋಕ್ಕಾಗಲ್ಲ. ಸಿ ಎಮ್ ಮೇಲೆ ಎಲ್ಲ, ಸಿ ಎಮ್, IAS IPS ಇವರ ಮೇಲೆ ಕೊಡಬೇಕು ಅಂತಂದರೆ ರಾಜ್ಯಪಾಲ ಓಕೆ ವಿಚಾರಣೆಗೆ ಅನುಮತಿ ಕೊಡ್ತೀನಿ ಅಂತೇಳಿ. ಈಗ ಟಿ ಜೆ ಅಬ್ರಾಮ್ ಈ ಮೂವರು ಕೂಡ ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ಗೆ ಹೋಗ್ಬಿಟ್ಟು ಸ್ವಾಮಿ ಈ ದೂರು ದಾಖಲಿಸಿಕೊಳ್ಳಿ ಅಂತ ಹೇಳಬೇಕು. ಕೋರ್ಟ್ ಏನು ಮಾಡುತ್ತೆ ಇದನ್ನು ನೋಡುತ್ತೆ, ಹೌದಾ, ಕರೆಕ್ಟ್ ಇದೆ, ಬೇಕಿದ್ರೆ ರಾಜ್ಯಪಾಲರೇ ಅನುಮತಿ ಕೊಟ್ಟಿರಲಿ, ಕೋರ್ಟ್ ಡಿಸೈಡ್ ಮಾಡುತ್ತೆ. ಇದರಲ್ಲಿ ಏನಿಲ್ಲ ರೀ, ತೆಗೆದು ಬಿಸಾಕ್ಬೋದು, ಪಾಯಿಂಟ್ ಇದೆ ಅಂತೇಳಿ ಬರ್ಕೋಬೋದು. ಬರ್ಕೊಂಡು ಇವ್ರಿಗೊಂದು ನೋಟಿಸ್ ಕೊಡ್ಬೋದು, ಸಿದ್ದರಾಮಯ್ಯ ಅವರೇ ಬನ್ನಿ, ಇಲ್ಲಿ ಏನಿದು ನಿಮ್ಮದು ಅಂತೇಳಿ. ಆಗ ಸಿದ್ದರಾಮಯ್ಯನವರು ಘನವೆತ್ತ ನ್ಯಾಯಮೂರ್ತಿಗಳೇ ಇದೆಲ್ಲ ಸುಳ್ಳು ನೋಡಿ ಡಾಕ್ಯುಮೆಂಟ್ ಅಂತ ಕೊಡ್ಬೋದು. ಆಮೇಲೆ ಘನವೆತ್ತ ನ್ಯಾಯಮೂರ್ತಿಗಳೇ ಇದರ ಬಗ್ಗೆ ಆಲ್ರೆಡಿ ತನಿಖೆ ಎಲ್ಲ ಆಗ್ತಾಯಿದೆ, ನಾನು ಮಾಡಿಸ್ತಾ ಇದ್ದೀನಿ, ಇದು ಬಿಟ್ಬಿಡಿ, ಆಮೇಲೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಳ್ಳಿ. ಕೋರ್ಟ್ ಏನು ಡಿಸಿಷನ್ ತಗೊಳುತ್ತೆ ಅದು ಇಂಪಾರ್ಟೆಂಟ್. ಈಗ ಇವರಿಗೆ ದೂರು ಕೊಡೋದಕ್ಕೆ ಅವಕಾಶ, ರಾಜಭವನದಿಂದಲೇ ದೂರು ಕೊಡಲು ಅವಕಾಶ ಇದೆ. ಜನಪ್ರತಿನಿಧಿ ಕೋರ್ಟ್ನಲ್ಲಿ ದೂರು ದಾಖಲಿಸಬಹುದು. ಖಾಸಗಿ ವ್ಯಕ್ತಿಗಳು CM ವಿರುದ್ಧ ದೂರು ನೀಡಬಹುದು, ಅನುಮತಿ ಸಿಕ್ಕಿದೆ. ಸೋಮವಾರ ದೂರು ಕೊಡ್ತೇನೆ ಅಂತ ಪ್ರದೀಪ್ ಹೇಳ್ತಾ ಇದ್ದಾರೆ, ಎಲ್ಲಿಗೆ? ಕೋರ್ಟ್ಗೆ. ಆದರೆ ಅಯ್ಯಯ್ಯೋ, BJP ಅವರು ಪಾದಯಾತ್ರೆ ಮಾಡಿದರು, ವಿಜೇಂದ್ರ ಪಾದಯಾತ್ರೆ ಮಾಡಿದರು, ಕುಮಾರಸ್ವಾಮಿ ಪಾದಯಾತ್ರೆ ಮಾಡಿದರು, ತುಂಬ ಬೈದಾಡಿಕೊಂಡ್ರು, ತುಂಬ ಇದೆಲ್ಲ ಆಯಿತು, ಹಾಗಾಗಿ ಕೇಸ್ ದಾಖಲಿಸ್ಕೊಳ್ಳೇಬೇಕು. ಕೋರ್ಟ್ ಅಲ್ಲವ ಜಡ್ಜ್ ಕೂತಿರ್ತಾರೆ, ಬೇಕಾ ಬೇಡ ಅವರು ಡಿಸೈಡ್ ಮಾಡ್ತಾರೆ. ಅವ್ರು ನೋಡೋದು ಸಂವಿಧಾನ ಪುಸ್ತಕ ಮಾತ್ರ, ಕಾನೂನು ಪುಸ್ತಕ ಮಾತ್ರ. ಪ್ರಕರಣ ದಾಖಲಿಸಿಕೊಂಡ್ರೆ CMಗೆ ನೋಟಿಸ್ ಕೊಡ್ತಾರೆ. ಆಗ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಎರಡು ಚಾಯ್ಸ್ ಇರುತ್ತೆ ಸಿದ್ದರಾಮಯ್ಯ. ಏನು? CM ಸಿದ್ದರಾಮಯ್ಯ ಜಾಮೀನಿಗೆ ಅರ್ಜಿ ಹಾಕಬೇಕು. ಇದೇ ಥರ ಜಾಮೀನಿಗೆ ಯಡಿಯೂರಪ್ಪನವರು ಕೂಡ ಅರ್ಜಿ ಹಾಕಿದರು. ಯಡಿಯೂರಪ್ಪನವರು ಅರ್ಜಿ ಹಾಕ್ಬಿಟ್ಟು, ಜಾಮೀನಿಗೆ ಅರ್ಜಿ ಹಾಕ್ಬಿಟ್ಟು ಕೋರ್ಟ್ ಮುಂದೆ ಹಾಜರಾದರು. ಜಾಮೀನು ಅರ್ಜಿ ಅಂತ ಹೇಳಿ, ಜಾಮೀನು ಅರ್ಜಿ ತಿರಸ್ಕೃತ ಆಯಿತು, ಅರೆಸ್ಟ್ ಮಾಡಿ ಅಂದರು. ಹಂಗೆ ಅರೆಸ್ಟ್ ಆದರು. ಅದನ್ನು ಬುದ್ಧಿ ಕಲಿತಿರೋ ಕಾರಣಕ್ಕಾಗಿ ಈ ಬಾರಿ ಇವರು ನೇರವಾಗಿ ಹಾಜರಾಗುವ ಸಾಧ್ಯತೆ ಇಲ್ಲ. ಒಂದು, ಜಾಮೀನಿಗೆ ಅರ್ಜಿ ಹಾಕಬೇಕು. ಎರಡನೇದು, ಮಹಾಸ್ವಾಮಿ ಇದು ಕೇಸು ಕೋರ್ಟು ದಾಖಲು ಮಾಡ್ಕೊಳ್ಳೋದಕ್ಕೆ ಅರ್ಹ ಅಲ್ಲ ಅಂತೇಳಿ ವಾದ ಮಾಡಬೇಕು. ಆಗ ಕೋರ್ಟ್ ಕೇಳುತ್ತೆ, ಯಾಕ್ರಿ ಮಾಡಬಾರ್ದು ಸಿದ್ದರಾಮಯ್ಯನವರೇ, ಯಾಕೆ ನಾನು ದಾಖಲಿಸ್ಕೊಳ್ಬಾರ್ದು ಅಂತ ಕೇಳ್ಬೋದು. ಆಗ ಸಿದ್ದರಾಮಯ್ಯನವರು ಅಥವಾ ಅವರ ಪರ ವಕೀಲರು, ನ್ಯಾಯಮೂರ್ತಿಗಳೇ ಇದರ ಬಗ್ಗೆ ನಾನು ಈಗಾಗಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ತನಿಖಾ ಆಯೋಗವನ್ನು ತನಿಖೆ ಮಾಡ್ತಾ ಇದೆ. ಈಗಾಗಲೇ ತನಿಖಾ ಆಯೋಗ ಇದರ ಬಗ್ಗೆ ತನಿಖೆ ಮಾಡ್ತಾ ಇದೆ. ಹಾಗಾಗಿ ನಾವು ಸರ್ಕಾರ ತನಿಖಾ ಆಯೋಗನ ರಚನೆ ಮಾಡಿದ್ದೀವಿ. ಇದರ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಅನಗತ್ಯ. ಒಂದು ವೇಳೆ ನಿಮಗೆ ಬೇಕು ಅಂತಂದರೆ ಅದರ ವರದಿ ಬಂದ ನಂತರ ಮಾಡಿ ಅಂತ ಹೇಳ್ಬೋದು. ಆಗ ಕೋರ್ಟ್ಗೆ ಓಕೆ ಇದು ನಿರಾಕರಣೆ, ಕೋರ್ಟ್ ಕೇಸ್ ತಗೊಳ್ಳಲ್ಲ ರೀ ಅಂತ ಬಿಸಾಕಿದರೆ ಮುಗಿದೋಯ್ತು, ಎಲ್ಲ ಡಮ್ ಎಲ್ಲ ನಿಂತೋಗ್ಬಿಡುತ್ತೆ. ಆದರೆ ಕೋರ್ಟ್ ಹಂಗೆಲ್ಲ ಆಗಲ್ಲ ಸಿದ್ದರಾಮಯ್ಯನವರೇ, ಇದೆಲ್ಲ ಇದಕ್ಕಿಂತ ಭಾಳ ಸ್ಟ್ರಾಂಗ್ ಇದೆ, ನೀವೇನು ನ್ಯಾಯಾಂಗ ತನಿಖೆಗೆ ಮಾಡಿದ್ದೀರಿ ಎಲ್ಲ ನಿಮ್ಮ ಅಂಡ್ರಲ್ಲಿ ಬರುತ್ತಲ್ರಿ, ಹೆಂಗೆ ಮಾಡೋಕ್ಕಾಗತ್ತೆ, ಬೇಡ ನಾನು ದಾಖಲಿಸ್ಕೋದ್ರಿ, ಕೇಸ್ ದಾಖಲಿಸ್ಕೊಳ್ರಿ ಅಂತ ಹೇಳಿದಾಗ ಕೋರ್ಟ್ ಪ್ರಕರಣ ದಾಖಲಿಸಿಕೊಂಡರೆ ಸಂಕಷ್ಟ ಫಿಕ್ಸ್ ಆಗತ್ತೆ. ಆಗ CM ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಯೋದು ಕಷ್ಟ ಆಗತ್ತೆ. ಯಾಕಂದರೆ ಸಾಂವಿಧಾನಿಕ ಕಸ್ಟೋಡಿಯನ್ ಮತ್ತು ನೈತಿಕತೆ ಪ್ರಶ್ನೆ ಬರುತ್ತೆ. ನೀನ್ಯಾವನ್ರಿ ಹೇಳೋನು ಅಂತ ಇರುತ್ತಲ್ಲ, ನಿಂದೆಲ್ಲ ಗೊತ್ತಿಲ್ಲ ನನಗೆ, ಹಂಗೆ ಬರುತ್ತೆ. ಏನ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ನಾಳೆ ತನಿಖೆ ಮಾಡುವಂಥ ಸಂಸ್ಥೆಗಳು ನಿಮ್ಮಂಡ್ರಲ್ಲೇ ಬರುತ್ತೆ, ಅವ್ರು ನಿಮಗೆ ಎದುರಲ್ವಾ? ಹಾಗಾಗಿ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತಂದರೆ
ನೀವು ರಾಜೀನಾಮೆ ಕೊಡಬೇಕಾಗತ್ತೆ ಅಂತೇಳಿ. ಇದನ್ನು ಯಾರು ಹೇಳಲ್ಲ, ಎಲ್ಲಿ ಸಂವಿಧಾನದಲ್ಲಿ ಬರೆದಿಲ್ಲ. ನೈತಿಕತೆ, ಆತ್ಮಸಾಕ್ಷಿ ಅಂತ ಹೇಳ್ತೀವಲ್ಲ ಅದು. ಓಕೆ, ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.